ಯಾವಾಗ? ಅವ್ರನ್ನ ನಮ್ಮ ಚಿಕ್ಕಪ್ಪನೇ ಆಗಬೇಕು. ಅವರು ಅವಾಗ್ಲಿಂದ ನಾವು ಹರದನಹಳ್ಳಿ ಚಿನ್ನಮ್ಮವರು ಚಿಕ್ಕಮ್ಮ ಆಗ್ಬೇಕಾ? ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ಓಕೆ. ನಾವು ಹರದನಹಳ್ಳಿಲೇ ಇದ್ದಿದ್ದು. ಹಾಂ. ಹಾಂ, ಅವರು ಎಲ್ಲವ ನಾವು ತುಂಬ ಚೆನ್ನಾಗೇ ಇದ್ದು, ಚೆನ್ನಾಗಿ ನೋಡ್ಕೊಳ್ಳೋರು ಅವರು. ನಾವೆಲ್ಲ ಚೆನ್ನಾಗಿದ್ದು ಎಲ್ಲ. ಇವಾಗ ನಮಗೆ ದುಃಖ ಆಗುತ್ತೆ. ಹೆಂಗಿತ್ತು ಒಡನಾಟ? ನಿಮ್ಮನ್ನು ಯಾವ ರೀತಿಯ ಪ್ರೀತಿಯಿಂದ? ಅಲ್ಲ, ಅವಾಗೆಲ್ಲ ಹರದನಹಳ್ಳಿಲೇ ಇದ್ದಿದ್ದು, ಚೆನ್ನಾಗಿ ಪ್ರೀತಿಯಾಗಿ ನೋಡ್ಕೊತಾ ಇದ್ರು. ಚೆನ್ನಾಗಿ ಎಲ್ಲ ನಮ್ಮ ಗೌಡ್ರು ಎಲ್ಲವ ಚೆನ್ನಾಗಿ ಇದ್ದವು. ನಾವೆಲ್ಲ ಅಣ್ಣ ತಮ್ಮದಿರು ಹಂಗೆ. ಅವ್ರದ್ದು ಆ ಕಡೆ ಮನೆ, ನಮ್ದು ಈ ಕಡೆ ಮನೆ, ಎಲ್ಲ ಹಂಗೆ ಬೆಳೆದದ್ದು ನಾವು. ಚೆನ್ನಮ್ಮ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಫಸ್ಟ್ ಕಣ್ಣು ಮುಂದೆ ಬರುವಂಥದ್ದು ಏನು? ನಮಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು ಎಲ್ಲರನ್ನೂ. ಅದು ನಮ್ಗೆ ನೆನಪು ಬರುತ್ತೆ ಚೆನ್ನಾಗಿ. ಮನೆಗೆ ಹೋದ್ರೂ, ಮನೆಗೆ ಬಂದರೂ ಊಟ ಹಾಕೋದು, ಇದು ಮಾಡೋದು. ಇಲ್ಲಿ ಬೆಂಗಳೂರಿಗೆ ಬಂದರೂ ಚೆನ್ನಾಗಿ ಇದು ಮಾಡ್ತಾಯಿದ್ರು ಎಲ್ಲ. ಚೆನ್ನಮ್ಮವ್ರು ಯಾವುದು ಆಹಾರವನ್ನು ಇಷ್ಟಪಟ್ಟು ತಿಂತಾಯಿದ್ರು? ಅವ್ರ ಮುದ್ದೆ, ಆಮೇಲೆ ಸೊಪ್ಪಿನ ಸಾಂಬಾರು, ಸೊಪ್ಪು, ಇದು ಎಲ್ಲ ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇಷ್ಟಪಡೋದು. ಚೆನ್ನಾಗಿ ಇದು ಮಾಡ್ತಾಯಿದ್ರು. ನಮಗೆ ಅದೇ ಈಗ ದುಃಖ. ಹೋದ್ರು ನಮಗೆ ಭಾಳ ದುಃಖ ಆಯ್ತಾಯ್ತು. ಎಲ್ಲಿಂದ? ನಾವು ಇಲ್ಲೇ ಪದ್ಮನಾಭ ಎತ್ಬಿಡು. ಹೇಗಿರ್ತಿದ್ರು ಇಲ್ಲಿ ಒಡನಾಟ? ಚೆನ್ನಾಗಿತ್ತು ಸರ್. ನಮ್ಮನ್ನು ಗಮನಿಸ್ತಿರೋ, ಯಾವ್ಯಾರಿಂದ ಬಂದ್ರಿ, ಕಾಫಿ ಕುಡೀರಿ, ಊಟ ಮಾಡಿ. ಮಾತಾಡಿಸಿ ಕುಮಾರಣ್ಣಂಗೆ ನಾವು ಹೋಗ್ಬಿಟ್ಟು ದೇವೇಗೌಡರು ನೋಡಿದ್ರೆ ಬನ್ನಿ ಅಂತ ಅಷ್ಟು ಒಳ್ಳೆಯವರು ಹೋಗ್ಬಿಟ್ರು. ನಮ್ಗೆ ಈ ಥರ ಸಾವು ಬಂದ್ರಾಗೆ ನಮಗೆ ಯಾರೂ ನೋಡಲ್ಲ, ನಮ್ಮನ್ನ ಯಾರೂ ನೋಡಲ್ಲ. ಇವ್ರನ್ನ ನಾವು ನೋಡೋಕೆ ಬಂದೀವಿ ಅಂದರೆ ನಾವೇ ಗ್ರೇಟು. ಬಿಟ್ಟಿದ್ದಾರೆ ನಮ್ಮ ಒಳಕ್ಕೆ ಸರಳತೆ ಬಿಟ್ಟಿದ್ದಾರಲ್ಲ. ಯಾರಿಗೂ ಏನು ಅಭ್ಯಂತರ ಇಲ್ಲ, ಹೋಗ್ಬೋದು, ಹೋಗಿ ಅಂತ ಬಿಟ್ಟಿದ್ದಾರಲ್ಲ, ಅದೇ ನಮಗೆ ಒಂದು ಪುಣ್ಯ. ಸರ್, ಅಂತಿಮ ದರ್ಶನವನ್ನು ಮುಗಿಸ್ಕೊಂಡು ಬಂದಿದ್ದೀರಿ ಚೆನ್ನಮ್ಮ. ಭಾಳ ದೇವೇಗೌಡರು ಕುಟುಂಬದಲ್ಲಿ ದೊಡ್ಡ ಶಕ್ತಿಯಾಗಿತ್ತು. ಕುಟುಂಬವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ದಂಥವ್ರು. ಆ ತಾಯಿ ಸ್ವರ್ಗಕ್ಕೆ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಯಾವಾಗಾದ್ರೂ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತಾ? ಬರ್ತಾ ಇರ್ತಿದ್ದೆ ನಾನು. ಅವಾಗ ದೊಡ್ಡವ್ರು ನೋಡೋಕೆ ಬಂದಾಗೆಲ್ಲ ಅಮ್ಮವ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ. ಏನು ಹೇಳ್ತಾಯಿದ್ರು ಸರ್? ಹೇಗೆ ಮಾತಾಡ್ತಾರೆ? ಏನು ರಾಜಕೀಯ ಬಿಟ್ಟು ಬೇರೆ ಎಲ್ಲ ಮಾತಾಡೋರು. ರಾಜಕೀಯನೇ ಮಾತಾಡ್ತಿಲ್ಲ. ಎಸ್ ಸರ್. ಇವತ್ತು ನಮ್ಮ ಪಕ್ಷದ ಪ್ರೇರಕ ಶಕ್ತಿಯಾಗಿದ್ದಂಥ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ದೈವಾಧೀನರಾಗಿದ್ದಾರೆ. ನಮ್ಮ ಪಕ್ಷಕ್ಕೆ ಇದು ತುಂಬಲಾಗದಂಥ ನಷ್ಟ. ಕಾರ್ಯಕರ್ತರು, ಮುಖಂಡರುಗಳನ್ನ ಬೆಳೆಸಿದಂಥ ಮಹಾ ತಾಯಿ ಯಾಕೆ ಭಗವಂತ ಅವರಿಗೆ ಒಂದು ಚಿರಶಾಂತಿಯನ್ನು ನೀಡಲಿ ಅನ್ನೋದಷ್ಟೇ ಬೇಡ ಪ್ರಾರ್ಥನೆ ಬಿಟ್ಟರೆ ಇನ್ನೇನು ನಮಗೆ ಗೊತ್ತಾಗ್ತಿದ್ದಿಲ್ಲ. ಭಾಳಷ್ಟು ಕತ್ತಲಲ್ಲಿದ್ದೀವಿ. ಮುಂದೆ ಹೇಗಪ್ಪ ಅನ್ನೋ ಒಂದು ಆತಂಕ ನಮ್ಮನ್ನು ಕಾಡ್ತಿದೆ. ಏಕೆಂದರೆ ನಮ್ಮನ್ನೆಲ್ಲ ಭಾಳಷ್ಟು ಸಾಂತ್ವನಗೊಳಿಸಿ ಮೈದಡುವಿ ನಮ್ಮನ್ನು ಬೆನ್ತಟ್ಟಿ ಮುಂದೆ ಕಳಿಸ್ತಾಯಿದ್ರು. ಅಂಥ ತಾಯಿನ ಕಳ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ನಿಜಕ್ಕೂ ದುಃಖ ಆಗಿದೆ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ತುಂಬಲಾರ್ದಂತಹ ನಷ್ಟ ಅಂತಕ್ಕಂಥದ್ದು ಸತ್ಯ ಇದು. ಈಗ ನೀವಾಗಲೇ ಹೇಳಿದಾಗೆ ನಮಗೆ ಆ ತಾಯಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋದು ಬಿಟ್ಟರೆ ಬೇರೆ ನಮಗೇನು ಕಾಣಿಸ್ತಿದ್ದಿಲ್ಲ. ನಾಳೆ ಅಂತ್ಯ ಸಂಸ್ಕಾರ ಎಲ್ಲ ಹೇಗೆ ನಡೆಯುತ್ತೆ? ಏನು ಸಿದ್ಧತೆಗಳಾಗಿದೆ? ಹೀಗಾಗಲೇ ನಮ್ಮ ಒಂದು ಹೇಗೆ ನಡೆಯುತ್ತೆ ಇಲ್ಲಿಂದ ನೆಲಮಂಗಲ ಆದಮೇಲೆ ಸೋಲೂರು, ಕುಣಿಗಲ್ಲು ಹಾಗೂ ಉದ್ದಕ್ಕೂ ಸಹ ಅಲ್ಲಲ್ಲೇ ಹಾಲ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಚನ್ನರಾಯಪಟ್ಟಣದ ನಂತರ ಹಾಸನಿಗೆ ಹೋಗುತ್ತೆ. ಹಾಸನಿಂದ ಹೊಳೆನರಸೀಪುರಕ್ಕೆ ಇವತ್ತು ತಲುಪುವಂಥದ್ದು. ಅಲ್ಲಿ ರೇವಣ ಸಾಹೇಬರು ಮನೆ ಮುಂದೆ ಅಲ್ಲಿ ನಾಳೆವರೆಗೂ ಇರುತ್ತೆ. ನಂತರ ಮಧ್ಯಾಹ್ನ 2:30ಗೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ನೆರವೇರಿಸುವಂಥದ್ದು. ಅಂತಿಮ ಕಾರ್ಯಗಳನ್ನು, ವಿಧಿವಿಧಾನಗಳನ್ನು ನಡೆಸುವಂಥದ್ದು. ಹಾಗೆ ಎಲ್ಲ ಸಿದ್ಧತೆಗಳು ಮಾಡ್ಕೊತಿದೆ ರಾಜ್ಯ ಸರ್ಕಾರ. ಈಗಾಗಲೇ ರಾಜ್ಯ ಸರ್ಕಾರದ ಸಕಲದ ಗೌರವದೊಂದಿಗೆ ಇವತ್ತು ಅಂತ್ಯಕ್ರಿಯೆಯನ್ನು ಮಾಡೋದು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ತಿಳಿದು ಬಂದಿದೆ. ಸೊ ಆ ತಾಯಿಗೆ ಇವತ್ತು ರಾಜ್ಯದ ಜನತೆ ಪರವಾಗಿ ಇವತ್ತು ಮತ್ತೊಮ್ಮೆ ನಾನು ತಮ್ಮ ವಾಹಿನಿಗೆ ಮುಖಾಂತರ ಹಾರೈಸ್ತಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದರೂ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆಯಾ? ಅದ್ರ ಬಗ್ಗೆ ಅದು ಕಾನೂನಾತ್ಮಕವಾದ ಕ್ರಿಯೆ. ಅದು ಹೇಗೆ ಕುಟುಂಬದವರು ತೀರ್ಮಾನ ತಗೋತಾರೋ ಗೊತ್ತಿದ್ದಿಲ್ಲ. ಅದನ್ನು ನೋಡಬೇಕಾಗತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.